ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ. ರಾಜ್ಯದ 10 ಕಡೆಗಳಲ್ಲಿ ಏಕಕಾಲದಲ್ಲಿ ಹಲವು ಸರ್ಕಾರಿ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ಮಾಡಿರೋ ಲೋಕಾಯುಕ್ತ ಅಧಿಕಾರಿಗಳು ಲಕ್ಷ ಹಣ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಭ್ರಷ್ಟ ಅಧಿಕಾರಿಗಳ ಮನೆ ರೇಡ್ ಆಗಿತ್ತು, ಏನೆಲ್ಲ ಸಿಕ್ತು ಅದನ್ನ ಹೇಳ್ತೀವಿ ಈ ಸ್ಟೋರಿನಲ್ಲಿ. ಆರ್ಟಿಒ ಅಧಿಕಾರಿ ಮನೆಯಲ್ಲಿ ಲಕ್ಷ ಹಣ ಪತ್ತೆ. ಲೋಕ ಎಂಟ್ರಿಗೆ ತಂಡ ಹೊಡೆದ ಭ್ರಷ್ಟಾಧಿಕಾರಿಗಳು. ಭ್ರಷ್ಟಾಚಾರ ನಿರ್ಮೂಲನೆಗೆ ಲೋಕಾಯುಕ್ತ ಪೊಲೀಸರು ರಾಜ್ಯಾದ್ಯಂತ ಕಾರ್ಯಾಚರಣೆ ಫೀಲ್ಡ್ಗಿಳಿದಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ರಾಜ್ಯದ 10 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆಗಳು ಮತ್ತು ಕಚೇರಿಗಳನ್ನು ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಈ ದಿಢೀರ್ ಕಾರ್ಯಾಚರಣೆಯು ಭ್ರಷ್ಟ ಅಧಿಕಾರಿಗಳಿಗೆ ನಡುಕ ಹುಟ್ಟಿಸಿದೆ. ಬೆಂಗಳೂರು, ಮಂಡ್ಯ, ಬೀದರ್, ಧಾರವಾಡ, ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಹಾವೇರಿಯಲ್ಲಿ ಲೋಕಾಧಿಕಾರಿಗಳು ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ. ಯಾರಿಗೆಲ್ಲ ತಟ್ಟಿದೆ ಲೋಕ ಬಿಸಿ? ಆರ್ಟಿಒ ಸೂಪರಿಂಟೆಂಡೆಂಟ್ ಕುಮಾರಸ್ವಾಮಿ, ಮಂಡ್ಯ ನಗರ ಪಾಲಿಕೆ ಸಿಎಒ ಪುಟ್ಟಸ್ವಾಮಿ, ಬೀದರ್ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಖ್ಯ ಇಂಜಿನಿಯರ್ ಪ್ರೇಮ್ ಸಿಂಗ್, ಮೈಸೂರು ಕೂಟಗಳ್ಳಿ ನಗರ ಪಾಲಿಕೆ ರೆವಿನ್ಯೂ ಇನ್ಸ್ಪೆಕ್ಟರ್ ರಾಮಸ್ವಾಮಿ ಸಿ, ಧಾರವಾಡ ಕರ್ನಾಟಕ ವಿವಿಯ ಸಹಾಯಕ ಪ್ರಾಧ್ಯಾಪಕ ಸುಭಾಷ್ ಚಂದ್ರ, ಧಾರವಾಡ ಪ್ರಾಥಮಿಕ ಪಶು ಕ್ಲಿನಿಕ್ ಹುಲಿಗೋಲ್ ಹಿರಿಯ ಪರೀಕ್ಷಕ ಸತೀಶ್, ಶಿವಮೊಗ್ಗ ಎಸ್ಐಎಂಎಸ್ ಮೆಡಿಕಲ್ ಕಾಲೇಜ್ ಎಫ್ಡಿಎ ಲಕ್ಷ್ಮೀಪತಿ ಸಿಎನ್, ದಾವಣಗೆರೆ ಎಪಿಎಂಸಿ ಸಹಾಯಕ ನಿರ್ದೇಶಕ ಪ್ರಭು ಜೆ, ಮೈಸೂರು ಪಿಡಬ್ಲ್ಯೂಡಿ ಗಿರೀಶ್, ಹಾವೇರಿ ಶೇಖಪ್ಪ ಕಾರ್ಯಪಾಲಕ ಎಂಜಿನಿಯರ್. ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಅಧಿಕಾರಿ ಎಸ್ಪಿ ಕುಮಾರಸ್ವಾಮಿ ಎಂಬುವರ ಕಚೇರಿ ಮತ್ತು ಸಂಬಂಧಿಸಿದ ಜಾಗಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಒಟ್ಟು 7 ಕಡೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದು, ದಾಳಿ ವೇಳೆ ಸುಮಾರು 3,34,00,000 ಮೌಲ್ಯದ ವಸ್ತುಗಳು, ಚರ ಮತ್ತು ಸ್ಥಿರಾಸ್ತಿ ಪತ್ತೆಯಾಗಿದೆ. ಕಾಮಾಕ್ಷಿ ಪಾಳ್ಯದಲ್ಲಿರುವ 3 ಅಂತಸ್ತಿನ ಕಟ್ಟಡವನ್ನ ನೋಡಿ ಪೊಲೀಸರು ಒಮ್ಮೆಲೆ ಬೆರಗಾಗಿದ್ದರು. ಲಕ್ಷ ಹಣವನ್ನ ಪ್ರತಿದಿನ ತಂದಿಡುತ್ತಿದ್ದ ಈ ಕುಮಾರಸ್ವಾಮಿಯ ಮನೆಯಲ್ಲಿ ಬರೋಬ್ಬರಿ 15 ಲಕ್ಷ ಹಣ ಸಿಕ್ಕಿತ್ತು. ಅಷ್ಟೇ ಅಲ್ಲ, 1,84,00,000 ಮೌಲ್ಯದ 7 ಸೈಟುಗಳ ಆಸ್ತಿ ಪತ್ರ, 1,30,30,00,000 ಮೌಲ್ಯದ 4 ಮನೆಗಳು, 20 ಲಕ್ಷ ಮೌಲ್ಯದ 5 ಎಕರೆ 30 ಗುಂಟೆ ಕೃಷಿ ಭೂಮಿಯ ಪತ್ರಗಳು, 22 ಲಕ್ಷ ನಗದು ಹಣ, 32 ಲಕ್ಷ ಮೌಲ್ಯದ ಚಿನ್ನಾಭರಣಗಳು, 22 ಲಕ್ಷ ಮೌಲ್ಯದ ವಾಹನಗಳು, 16 ಲಕ್ಷ ಮೌಲ್ಯದ ಕೆಲ ಬೆಲೆ ಬಾಳುವ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಅಕ್ಯೂಸ್ಡ್ ಗವರ್ನಮೆಂಟ್ ಆಫೀಸರ್ ಬಂದು ಕುಮಾರಸ್ವಾಮಿ ಅಂತ 49 ಇಯರ್ಸ್. ಸೊ ಇವರು ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆರ್ಟಿಒ ಕಚೇರಿ ಎಲೆಕ್ಟ್ರಾನಿಕ್ ಸಿಟಿ. ಸೊ ಟೋಟಲ್ ನಾವು ಒಂದು 7 ತಂಡಗಳು ಇವತ್ತು ಬೆಳಿಗ್ಗೆಯಿಂದ ಸರ್ಚ್ ಮಾಡ್ತಾ ಇದ್ದೀವಿ. ಸೊ ಆಫೀಸು ಮತ್ತೆ ಇವರು ಬೇರೆ ಬೇರೆ ಮನೆಗಳು ಮತ್ತೆ ಇವರ ಸಂಬಂಧಿಕರ ಮನೆಗಳಲ್ಲೆಲ್ಲ ಸರ್ಚ್ ಇನ್ನು ನಡೀತಾ ಇದೆ. ಇನ್ನು ಕುಮಾರಸ್ವಾಮಿಗೆ ಸಂಬಂಧಿಸಿದಂತೆ ಕಾಮಾಕ್ಷಿಪಾಳ್ಯ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಸುಮಾರು ಆಸ್ತಿ ಪತ್ತೆಯಾಗಿದೆ. ಇದರಿಂದ ಆದಾಯಕ್ಕಿಂತ ಹೆಚ್ಚಿಗೆ ಇದ್ದ ಎಲ್ಲಾ ವಸ್ತುಗಳನ್ನ ಸೀಸ್ ಮಾಡಿರುವ ಲೋಕಾಯುಕ್ತ ಪೊಲೀಸರು ಮುಂದಿನ ದಿನಗಳಲ್ಲಿ ನೋಟಿಸ್ ನೀಡಿ ಮುಂದಿನ ತನಿಖೆ ಮಾಡಲು ನಿರ್ಧರಿಸಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರದ ಸಂಬಳ ಬರುತ್ತಿದ್ದರೂ ಸಹ ಎಂಜಲು ಕಾಸಿಗೆ ಆಸೆ ಬಿದ್ದು ಬಡವರ ಹೊಟ್ಟೆ ಮೇಲೆ ಹೊಡೆದು ಬದುಕುತ್ತಿರುವುದು ಮಾತ್ರ ಸುಳ್ಳಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.